ಹಾಯ್ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಕೂಡ ಎಣ್ಣೆ ಬಳಸದೆ ನಾವಿವತ್ತು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀವಿ. ತುಂಬ ರುಚಿಯಾಗಿರುತ್ತೆ. ಇದು AMC ಕುಕ್ವೇರ್. ಈ ಹಿಂದೆ ಈ AMC ಕುಕ್ವೇರ್ ಬಗ್ಗೆ ಹೇಳಿದ್ದೆ. ಇವತ್ತು ಆ AMC ಕುಕ್ವೇರ್ನ ಬಳಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀವಿ. ಈ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡೋದಾದರೆ, ತಿಂಡಿ ಮಾಡೋದಾದರೆ ಎಣ್ಣೆ ಕೂಡ ಸ್ವಲ್ಪ ಕೂಡ ಬಳಸದೆ ಮಾಡ್ಕೊಳ್ಬಹುದು. ಈಗ ಈ ಬಾಣಲೆನ ಫಸ್ಟು ಬಿಸಿ ಮಾಡಿಕೊಂಡು ನಂತರ ಇದಕ್ಕೆ 2 ಕಪ್ನಷ್ಟು ಬನ್ಸಿ ರವೆನ ಹಾಕಿ ಹುರ್ಕೊಳ್ತಾ ಇದ್ದೀವಿ. ರವೆ ಹುರ್ಕೊಳ್ಬೇಕಾದ್ರೂ ಕೂಡ ಅಷ್ಟೇ, ನಾವು ಇಲ್ಲಿ ಎಣ್ಣೆನ ಬಳಸ್ತಾ ಇಲ್ಲ. ಸ್ವಲ್ಪ ಹುರಿದಾದ್ಮೇಲೆ ಮುಚ್ಚಿಬಿಟ್ಟು ಇಟ್ಟಿದ್ದೀವಿ. ಈಗ ನೋಡ್ತಾ ಇರ್ಬೋದು ರವೆ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ. ಇನ್ನು ಈ ಪಾತ್ರೆನ ಸರ್ಜಿಕಲ್ ಸ್ಟೀಲ್ನ ಬಳಸಿ ಮಾಡಿರೋದ್ರಿಂದ ಯಾವುದೇ ರೀತಿ ನ್ಯೂಟ್ರಿಷನ್ ಕೂಡ ಹಾಳಾಗೋದಿಲ್ಲ. ರೇಟು ಸ್ವಲ್ಪ ಜಾಸ್ತಿ ಆದರೂ ಕೂಡ ಡಯಟ್ ಮಾಡೋರಿಗೆ, ಆರೋಗ್ಯನ ಕಾಪಾಡ್ಕೊಳ್ಬೇಕು ಅನ್ನೋರಿಗೆ ಈ ಪಾತ್ರೆ ಹೇಳಿ ಮಾಡಿಸಿದ ಹಾಗೆ ಇದೆ. ಈಗ ರವೆ ಹುರಿದಾಗಿದೆ, ಬೇರೆ ಒಂದು ತಟ್ಟೆಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರವೆ ಹುರಿದಿದೆ ಅಂತ. ಎಣ್ಣೆ ಕೂಡ ಸ್ವಲ್ಪ ಕೂಡ ಬಳಸಿಲ್ಲ. ನಾವು ಮಾಮೂಲಿ ಸ್ಟೀಲ್ ಪಾತ್ರೆಗಳಲ್ಲಿ ಅಥವಾ ಯಾವ್ದಾರು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ನಾವು ಉಪ್ಪಿಟ್ಟನ್ನ ಎಣ್ಣೆ ಹಾಕದೆ ಮಾಡೋಕ್ಕೋದ್ರೆ ತಳ ಹಿಡಿದುಬಿಡುತ್ತೆ. ಬಟ್ ಈ ಪಾತ್ರೆಯಲ್ಲಿ ತಳ ಕೂಡ ಹಿಡಿಯೋದಿಲ್ಲ, ಅಷ್ಟು ಚೆನ್ನಾಗಾಗತ್ತೆ. ಈಗ ಎಣ್ಣೆ ಹಾಕದೆ ನಾನು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಇದಿಷ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಹಾಕದೆ ಒಗ್ಗರಣೆ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ, ಬೀನ್ಸು, ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಕೂಡ ಅಷ್ಟೇ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಆಲೂಗಡ್ಡೆನ ನೀರಲ್ಲಿ ಹಾಕಿ ಇಟ್ಟಿದ್ವಿ. ಅದನ್ನು ನೀರು ತೆಗೆದುಬಿಟ್ಟು ಆಲೂಗಡ್ಡೆನ ಕೂಡ ಹಾಕ್ಕೊಂಡಿದ್ದೀವಿ. ಈಗ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಹಾಕ್ದಂಗೆ ಹಾಗೆ ಹುರ್ಕೊಳ್ತಾ ಇರೋದು ನಾವು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುರಿತಾ ಇದೆ ಅಂತ. ತಳ ಕೂಡ ಹಿಡಿತಾ ಇಲ್ಲ. ಈಗ ನೆಕ್ಸ್ಟು ರವೆ ಎಷ್ಟು ಹಾಕಿದ್ದೀನೋ ಅದ್ರ ಡಬಲ್ ಕ್ವಾಂಟಿಟಿಯಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಲೋಟ ರವೆಗೆ 4 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ. ನಾವಿಲ್ಲಿ ಕಲ್ಲು ಉಪ್ಪನ್ನು ಬಳಸಿದ್ದೀವಿ. ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ನೀವೇನಾದರೂ ಡಯಟ್ ಮಾಡ್ತಾ ಇದ್ದೀರಾ, ಎಣ್ಣೆ ಬಳಸ್ದಂಗೆ ಅಡುಗೆ ಮಾಡ್ಕೋಬೇಕು, ಝೀರೋ ಆಯಿಲ್ ಕುಕ್ಕಿಂಗ್ ಅನ್ನೋದು ಈಗ ಟ್ರೆಂಡಲ್ಲಿದೆ. ಅದಕ್ಕೆ ಇದು ಹೇಳಿ ಮಾಡಿಸಿದಂತಲೇ ಹೇಳಬಹುದು. ಇನ್ನು ಜಾಂಡೀಸ್ ಬಂದವರಿಗೆ ಅಥವಾ ಸರ್ಪ ಹುಣ್ಣಾದವರಿಗೆ ಎಣ್ಣೆ ಬಳಸ್ದಂಗೆ ಅಡುಗೆ ಮಾಡಬೇಕು ಅಂಥವ್ರಿಗೆ ಕೂಡ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹುರಿದಿರೋ ಅಂತಹ ರವೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಏನೇ ಪಲ್ಯ ಮಾಡಬೇಕಂದ್ರೂ ಅಷ್ಟೇ, ಪಲಾವ್ ಮಾಡಬೇಕು, ಬಿರಿಯಾನಿ ಮಾಡಬೇಕು, ಏನೇ ಮಾಡೋದಾದರೂ ಕೂಡ ಅಷ್ಟೇ ಯಾವುದೇ ರೀತಿ ಎಣ್ಣೆ ಬಳಸೋದು ಬೇಡ, ಹಾಗೆ ಡೈರೆಕ್ಟಾಗಿ ಮಾಡಬಹುದು. ಈಗ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಿಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ರೆಡ್ ಕಲರ್ ಪಾಯಿಂಟ್ ಮೂವ್ ಆಗ್ತಾ ಇದೆ. ಇದು 60ಗೆ ಬಂದ ತಕ್ಷಣ ಆಗಿದೆ ಅಂತ. 0ಇಂದ 60ಗೆ ಬರಬೇಕು. ಆವಾಗ ಚೆನ್ನಾಗಿ ಉಪ್ಪಿಟ್ಟು ಬೆಂದಿರುತ್ತೆ, ತಳ ಕೂಡ ಹಿಡಿದಿರೋದಿಲ್ಲ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲ ನ್ಯೂಟ್ರಿಷನ್ ಕೂಡ ಹಾಗೆ ಉಳಿದಿರೋದ್ರಿಂದ, ತರಕಾರಿ ಎಲ್ಲ ಹಾಕಿದ್ದೀವಲ್ಲ ನಾವು, ಅದರ ನ್ಯೂಟ್ರಿಷನ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಈಗ ನೋಡ್ತಾ ಇರ್ಬೋದು ತಳ ಹಿಡ್ದಿಲ್ಲ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರದ್ದು ಒಂದು ಪಾತ್ರೆನಾದರೂ ನಾವು ಅಟ್ಲೀಸ್ಟ್ ನಮ್ಮ ಮನೆಗಳಲ್ಲಿ ಇಟ್ಕೊಂಡಿರಬೇಕು. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಲ್ವಾ. ಹಾಗಾಗಿ ಆರೋಗ್ಯ ಕಾಪಾಡ್ಕೊಳ್ಬೇಕು ಅನ್ನೋದಾದರೆ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಇದಕ್ಕೊಂದು ಇನ್ವೆಸ್ಟ್ ಮಾಡಿದ್ರೆ ಆರೋಗ್ಯನ ಕೂಡ ಕಾಪಾಡ್ಕೊಳ್ಬೋದು. ಈಗ ಕೊನೆಯಲ್ಲಿ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀವಿ. ಬೇಕು ಅನ್ನೋದಾದರೆ 1 ಸ್ಪೂನ್ನಷ್ಟು ತುಪ್ಪನ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಯಾಕಂದರೆ ನಮ್ಮ ದೇಹಕ್ಕೆ ಕಡಿಮೆ ಅಂದರೂ ದಿವಸಕ್ಕೆ 2ರಿಂದ 3 ಸ್ಪೂನ್ನಷ್ಟು ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ 1 ಸ್ಪೂನ್ನಷ್ಟು ತುಪ್ಪನ ನಾವಿಲ್ಲಿ ಹಾಕ್ಕೊಳ್ಬಹುದು ಕೊನೆಗೆ. ಬಟ್ ನಾವಿಲ್ಲ ಬಳಸ್ತಾ ಇಲ್ಲ. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ನೀವೇನಾದರೂ ಈ ಥರ ಉಪ್ಪಿಟ್ಟನ್ನ ಮಾಡ್ಕೊಳ್ಬೇಕು, ಈ ರೀತಿ ಪಾತ್ರೆ ಬೇಕು ಅನ್ನೋದಾದರೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.